ಹಾಯ್, ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ನಾವು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಮೆಟ್ರೋಯಿಂದ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೈಕೋರ್ಟ್ ಸಹ ನೋಡ್ಕೊಂಡು ಹೋದ್ವಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಂದು ತಲುಪಿದ್ದೀವಿ. ಒಳಗಡೆ ಎಂಟ್ರೆನ್ಸಲ್ಲೇ ಒಂದು ಟ್ರೈನ್ ಥರದ್ದು ಇಟ್ಟಿದ್ದಾರೆ. ಒಟ್ಟು 4 ಮಹಡಿಗಳಲ್ಲಿ ಈ ಮ್ಯೂಸಿಯಂನ ನಿರ್ಮಾಣ ಮಾಡಿದ್ದಾರೆ. ಒಂದೊಂದು ಮಹಡಿಯಲ್ಲೂ ಒಂದೊಂದು ವಿಶೇಷತೆ ಇದೆ. ಮುಂದೆ ಹೋಗ್ತಾ ತೋರಿಸ್ತೀನಿ. ನಮ್ಮ ಜೊತೆ ನೀವು ನೋಡಿ ಬನ್ನಿ. ಎಂಟ್ರೆನ್ಸಲ್ಲೇ ಒಂದು ಜೆಟ್ ಮಾದರಿ ಕೂಡ ಇಟ್ಟಿದ್ದಾರೆ. ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ. ಈ ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ಈ ರೀತಿ ಮ್ಯೂಸಿಯಂಗೆ ಕರ್ಕೊಂಡೋದ್ರೆ ಅವರು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಹಾಗೆ ಒಂದು ಸ್ಕ್ರಾಪಿಂದ ಮಾಡಿರುವಂಥ ಒಂದು ಗೊಂಬೆ ಕೂಡ ಮಾಡಿದ್ದಾರೆ. ಇದು ಎಲ್ಲ ಸ್ಕ್ರಾಪಿಂದ ಮಾಡಿರುವಂಥದ್ದು. ಇಲ್ಲಿ 5 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ 95 ರೂಪಾಯಿ. ಎಲ್ಲ ದಿನಗಳಲ್ಲೂ ಸೇಮ್ ಇರುತ್ತೆ. 95 ಆಗಿರುತ್ತೆ ಅಷ್ಟೇ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮೊದಲನೇ ಮಹಡಿಯಾಗಿರುತ್ತೆ. ಇದು ಇಂಜಿನ್ಗೆ ಸಂಬಂಧಪಟ್ಟಿರುವ ಒಂದು ಮ್ಯೂಸಿಯಂ ಆಗಿರುತ್ತೆ. ಎಂಟ್ರೆನ್ಸಲ್ಲಿ ನಮಗೆ ಡೈನಾಸರ್ ವೆಲ್ಕಮ್ ಮಾಡ್ತು. ಇನ್ನು ಈ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಏನಿದೆ, ಇದು ಬೆಂಗಳೂರಿನ ಒಂದು ಪ್ರಮುಖ ಪ್ರವಾಸಿ ಸ್ಥಳ ಹಾಗೂ ಭಾರತದ ಅತ್ಯುನ್ನತ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಇದು ಭಾರತ ಸರ್ಕಾರದ ರಾಷ್ಟ್ರೀಯ ವೈಜ್ಞಾನಿಕ ಸಂಗ್ರಹಾಲಯಗಳ ಸಭೆಗೆ ಕೂಡ ಸೇರುತ್ತೆ. ಭಾರತ ಸರ್ಕಾರ ವೈಜ್ಞಾನಿಕ ಸಂಶೋಧನಾ ಮಂಡಳಿ ಆರಂಭಿಸಿದ 2 ವಸ್ತು ಸಂಗ್ರಹಾಲಯಗಳಲ್ಲಿ ಇದು ಒಂದು. 1962ರಲ್ಲಿ ಇದನ್ನು ಮಂಡಳಿ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದೆ. ಈ ಕಟ್ಟಡವನ್ನು ಕಬ್ಬನ್ ಪಾರ್ಕ್ನ 4000 ಮೀಟರ್ ಚದರ ಅಡಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ವಿವಿಧ ವೈಜ್ಞಾನಿಕ ಪ್ರಯೋಗಗಳನ್ನು ಮತ್ತು ಇಂಜಿನ್ಗಳನ್ನು ಇದು ಒಳಗೊಂಡಿದೆ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 14 ಜುಲೈ 1962ರಲ್ಲಿ ಇದನ್ನು ಪ್ರಾರಂಭಿಸ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಈ ಮ್ಯೂಸಿಯಂನ ನೋಡೋದಕ್ಕೆ ಬರ್ತಾರೆ. ಶಾಲಾ ಕಾಲೇಜುಗಳಲ್ಲಿ ನೀಡಿರುವ ವೈಜ್ಞಾನಿಕ ಶಿಕ್ಷಣಕ್ಕೆ ಪೂರಕವಾಗುವಂತೆ ಪ್ರಸಾರದ ವ್ಯವಸ್ಥೆ ಕೂಡ ಇರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ಈ ಮ್ಯೂಸಿಯಂ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಪ್ರತಿಯೊಂದೂ ನಾವು ಒಂದು ಬಟನ್ ಥರ ಸ್ವಿಚ್ ಥರ ಕೊಟ್ಟಿರ್ತಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತಹನು ನೋಡಿ ತಿಳ್ಕೊಬೋದು. ನಾವೇ ಸ್ವತಃ ಅದನ್ನು ಪ್ರಯೋಗ ಕೂಡ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಇಲ್ಲಿ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಪ್ರತಿಯೊಂದೂ ಮಾಡ್ಕೋಬೋದು. ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ನನ್ನ ಮಗ ಪ್ರತಿಯೊಂದೂ ಈ ರೀತಿ ನೋಡಿ ಮಾಡಿ ತಿಳ್ಕೊಳ್ತಾ ಇದ್ದ.
ನಾವು ಈ ರೀತಿ ಮೇಲ್ಭಾಗದಲ್ಲಿ ನೋಡಿದ್ರೆ ಒಂದು ಚೆಂಡಿಂದು ಒಂದು ಬಾಲ್ ಏನಿದೆ ಅದರದ್ದು ಒಂದು ಇದ್ರ ಮಾಡೆಲ್ ಕೂಡ ಇದೆ. ಕೆಳಗಡೆಯಿಂದ ಹಾಕಿದ್ರೆ ಈ ರೀತಿ ಮೇಲೆ ಫುಲ್ಲು ಒಂದು ಕಡೆಯಿಂದ ಹೋಗಿ ಬರುತ್ತೆ. ಅಲ್ಲಿ ಕಾಣಿಸ್ತಿರ್ಬೋದು ಬಾಲ್ ಮೂವ್ ಆಗ್ತಾ ಇರೋದು. ಕೆಳಗಡೆ ಹೇಗೆ ಹಾಕೋದು ಅಂತ ನಾವು ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಇದು ಕೆಳಗಡೆಯಿಂದ ಯಾರೋ ಬಿಟ್ಟಿದ್ದಾರೆ, ಆ ರೀತಿ ಬಾಲ್ ಮೂವ್ ಆಗಿ ಮತ್ತೆ ಅದೇ ಜಾಗಕ್ಕೆ ಹೋಗಿ ತಲುಪುತ್ತೆ. ಹಾಗೆ ಇನ್ನು ಕೆಳಗಡೆಗೆ ಬಂದರೆ ಇಲ್ಲಿ ಚಂದ್ರಯಾನ 3 ಏನಿದೆ ಅದರದ್ದು ಮಾಡೆಲ್ ಕೂಡ ಇಟ್ಟಿದ್ದಾರೆ. ಪ್ರತಿಯೊಂದನ್ನು ವಿವರಣೆ ಸಹಿತ ತಿಳಿಸ್ತಾ ಹೋಗಿದ್ದಾರೆ. ಇದು ತುಂಬಾ ಚೆನ್ನಾಗಿತ್ತು. ಹೀಗೆ ಮುಂದೆ ಹೋಗ್ತಾ ಅನಿಮಲ್ ಪವರ್ ಏನಿದೆ, ಮ್ಯಾನ್ ಪವರ್ ಏನಿದೆ, ಮಿಷಿನ್ ಪವರ್ ಏನಿದೆ, ವಿಂಡ್ ಪವರ್ ಆಗಿರ್ಬೋದು, ವಾಟರ್ ಪವರ್ ಆಗಿರ್ಬೋದು ಇದೆ, ಮಸಲ್ಸ್ ಪವರ್ ಏನಿದೆ, ಎಲೆಕ್ಟ್ರಿಕ್ ಪವರ್ ಏನಿದೆ ಅಂತ ಒಂದೊಂದನ್ನು ತುಂಬ ಸೂಕ್ಷ್ಮವಾಗಿ ತುಂಬಾ ವಿಸ್ತಾರವಾಗಿ ಈ ಕಡೆ ಬರೆದು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಕೂಡ ಬರೆದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಈ ರೀತಿ ಒಂದು ಮಾಡೆಲ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ರೈತ ಇದು ಮೂವ್ ಮಾಡ್ತಾ ಇರೋದು, ಆ ಕಡೆ ನಮ್ಗೆ ಅಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಿರೋದು, ಈ ರೀತಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟು ತಿಳಿಸಿದ್ದಾರೆ.
ಇನ್ನು ಹೀಗೆ ಮುಂದೆ ಬಂದರೆ ಇಲ್ಲಿ ಒಂದು ಏರೋಪ್ಲೇನ್ ಇದೆ. ತುಂಬ ಹಳೆ ಕಾಲದಲ್ಲಿ ಹೇಗೆ ಏರೋಪ್ಲೇನ್ನ ಚಲಾಯಿಸ್ತಾ ಇದ್ರು ಅಂತ ಇದನ್ನು ನೋಡಿ ನನ್ನ ಮಗನೂ ಆಟ ಆಡಬೇಕು ಅಂತ ಹೇಳ್ದ. ಒಬ್ಬರಿಗೆ ಪರ್ ಹೆಡ್ಡು 60 ರೂಪೀಸ್ ಇರುತ್ತೆ. ಸೊ ಅವನಿಗೂ ಆಟ ಆಡಿಸ್ದೆ. ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಲ್ಲಿ ಒಬ್ಬರು ಕೂತಿದ್ರು ಹೇಳ್ಕೊಡೋದಕ್ಕೆ ಅಂತಲೇ. ತುಂಬ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೇಗೆ ಆಡೋದು ಅಂತ.
ಆಗಲೇ ಬಾಲ್ದು ನೋಡಿದ್ವಲ್ಲ ಅದೇ ಇದು. ಈ ರೀತಿ ಕೆಳಗಡೆಗೆ ಬಂದಾಗ ಈ ರೀತಿ ನನ್ನ ಮಗ ಅಲ್ಲಿ ತಿರುಗಿಸ್ತಾ ಇದ್ದಾನಲ್ಲ ಆ ರೀತಿ ತಿರುಗಿಸಿದ್ರೆ ಆ ಬಾಲು ಮತ್ತೆ ಮೇಲೆ ತೊಗೊಂಡೋಗುತ್ತೆ. ಈ ರೀತಿ ಮೇಲೆ ತೊಗೊಂಡೋಗಿ ಮೇಲೆ ಬಿಡುತ್ತೆ. ಅದೇನು ಮೇಲೆ ನಾನು ಆವಾಗಲೇ ತೋರಿಸಿದೆ ಅದೇ ರೀತಿ ಎಲ್ಲ ಕಡೆಯೂ ಹೋಗಿ ಮತ್ತೆ ಇದೇ ಜಾಗಕ್ಕೆ ಬಂದು ಬೀಳುತ್ತೆ. ಈ ಮೊದಲನೇ ಮಹಡಿ ಏನಿದೆ ಅಲ್ಲಿ ಕೆಳಗಡೆ ಮತ್ತು ಮೇಲೆ ಅಂತ ಡಿವೈಡ್ ಮಾಡಿದ್ದಾರೆ. ಕೆಳಗಡೆ ಫುಲ್ ಮುಗಿಸ್ಕೊಂಡು ನಾವು ಮತ್ತೆ ಮೇಲೆ ಹೋದರೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ದು ಏನು ಮೊದಲು ಹಳೆ ಕಾಲದಲ್ಲಿ ಯಾವ ರೀತಿ ಪ್ರಿಂಟಿಂಗ್ ಮಿಷಿನ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ ಒಂದು 4-5 ಪ್ರಿಂಟಿಂಗ್ ಮಿಷಿನ್ಗಳಿದೆ. ಪ್ರತಿಯೊಂದನ್ನು ಸಹ ನಾವು ಮಾಡಿ ನೋಡ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನನ್ನ ಮಗನೂ ಕೂಡ ಎಲ್ಲ ನೋಡ್ತಾ ಇದ್ದ. ಅವನು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಕೂಡ ಮಿಷಿನ್ನ ಪ್ರೆಸ್ ಮಾಡಿ ತಿಳ್ಕೊಳ್ತಾ ಇದ್ದ. ಹೀಗೆ ಮುಂದೆ ಬಂದರೆ ಅಲ್ಲಿ ಒಂದು ಮಾಡೆಲ್ ಕೂಡ ಇಟ್ಟಿದ್ದಾರೆ, ಪೆನ್ ಮಾಡೆಲ್. ಬಾಲ್ ಪೆನ್ ಹೇಗೆ ಬಂತು ಅಂತ ಅದನ್ನು ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಬರೆದ್ಬಿಟ್ಟು ಹಾಕಿದ್ದಾರೆ. ಅಲ್ಲಿ ಪೆನ್ ಕೂಡ ಇಟ್ಟಿದ್ರು. ಪೆನ್ ಒಳಗಡೆ ಹೇಗೆ ವರ್ಕ್ ಆಗುತ್ತೆ ಅಂತ ನೀಟಾಗಿ ಕಾಣಿಸುತ್ತೆ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಪೆನ್ ಇಟ್ಟಿದ್ದಾರೆ. ನಾವಲ್ಲಿ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಕೆಳಗಡೆ ಹೇಗೆ ಆಚೆ ಬರುತ್ತೆ ಅಂತ ಕೂಡ ನೀಟಾಗಿ ನೋಡ್ಬೋದು ನಾವು. ಇನ್ನು ಈ ಲಾಕ್ ಸಿಸ್ಟಮ್ ಕೂಡ ಇಟ್ಟಿದ್ದಾರೆ. ಹೇಗೆ ಲಾಕ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಅಲ್ಲಿ ಕೀ ತಿರುಗಿಸ್ತಾ ಇದ್ದರೆ ಒಳಗಡೆ ಎಲ್ಲ ಆಚೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಹೇಗೆ ವರ್ಕ್ ಆಗುತ್ತೆ ಮೆಕ್ಯಾನಿಸಮ್ ಅನ್ನೋದು ಕೂಡ ಇದೆ. ಅಲ್ಲಿಗೆ ಬಂದಿರೋ ಪ್ರತಿಯೊಂದು ಮಗುನೂ ಕೂಡ ತಿರುಗಿಸಿ ಎಲ್ಲರೂ ನೋಡ್ತಾ ಇದ್ರು. ಅವರಿಗೊಂಥರ ಖುಷಿ, ಹೇಗೆ ವರ್ಕ್ ಆಗುತ್ತೆ ನೋಡಿ ತಿಳ್ಕೋಬೇಕು ಅನ್ನೋದು. ಹಾಗೆ ಸ್ವಿಚ್ ಹೇಗೆ ವರ್ಕ್ ಆಗುತ್ತೆ ಅಂತ ಅದು ಕೂಡ ಒಂದು ಮಾಡೆಲ್ ಇಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಕಲರ್ಫುಲ್ ಲೈಟಿಂಗ್ ಥರ ಮಾಡಿದ್ದಾರೆ, ಮೇಲೆ ಒತ್ತೋದು ಕೆಳಗೆ ಒತ್ತೋದು ಅಂತ. ಒಟ್ಟು ಎಲ್ಲ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಜಿಪ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇದೆ. ಇದನ್ನೆಲ್ಲ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ಆದರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಒಂದು ಬೀಗ ತೊಗೊಂಬಂದರೆ ಜಸ್ಟ್ ಲಾಕ್ ಮಾಡ್ತೀವಿ ಮತ್ತು ಕ್ಲೋಸ್ ಮಾಡ್ತೀವಿ, ಆದರೆ ಅದರೊಳಗಡೆ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಮಾಡೆಲ್ ಕೂಡ ಇಲ್ಲಿ ಇಟ್ಟಿರೋದ್ರಿಂದ ಮಕ್ಕಳು ತಿಳ್ಕೊಬೋದು. ಇದ್ರ ಬಗ್ಗೆ ಮಕ್ಕಳೆಲ್ಲ ನಾವು ಸಹ ತಿಳ್ಕೊಬೋದು. ಹಾಗೆ ಮುಂದೆ ಬಂದರೆ ವೇಯಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಸಹ ಇಲ್ಲಿ ಇದೆ. ಕ್ಯಾಮ್ರಾ ಲೆನ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಸಹ ಇದೆ. ಇಲ್ಲಿ ಸೀಟ್ ಬೆಲ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಸಹ ಇದೆ. ಇದಾಗಿತ್ತು ಮೊದಲನೇ ಮಹಡಿಯ ಇಂಜಿನ್ಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಮಹಡಿಯಲ್ಲಿ ಏನಿದೆ ಅಂತ ತೋರಿಸ್ತಾ ಹೋಗ್ತೇನೆ. ಥ್ಯಾಂಕ್ ಯು.